ಅಪ್ಪಟ ಕನ್ನಡದ ಕಲಾವಿದನಾಗಿ ಬಾಲಿವುಡ್ನಲ್ಲಿ ಮಿಂಚಿ ಬೇರೆ ಭಾಷೆಯಲ್ಲಿಯೂ ಮೆರೆದ ಕಿಚ್ಚ ಸುದೀಪ್ ಅವರ ಸಿನಿಮಾ ಜರ್ನಿ 3 ದಶಕ ಪೂರೈಸೋದಕ್ಕೆ ಇನ್ನೊಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ಇದೇ ಜನವರಿ 31ಕ್ಕೆ ಅವರ ಸಿನಿಮಾ ಜಗತ್ತಿಗೆ ಬಂದು 29 ವರ್ಷ ಆಗಿದೆ. 29 ವರ್ಷದ ಹಿಂದೆ ಅವರು ಸ್ಪರ್ಶ ಸಿನಿಮಾ ಮೂಲಕ ಪ್ರವೇಶ ಪಡೆದಿದ್ರು. ಈ ಜರ್ನಿಯನ್ನ ನೆನಪಿಸಿಕೊಂಡಿರೋ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಧನ್ಯವಾದ ಹೇಳಿದ್ದಾರೆ. 29 ವರ್ಷಗಳು ಈವರೆಗಿನ ನನ್ನ ಈ ಸುದೀರ್ಘ ಪ್ರಯಾಣಕ್ಕಾಗಿ ನನ್ನಲ್ಲಿ ಕೃತಜ್ಞತಾ ಭಾವನೆ ಇದೆ. ಅಭಿಮಾನಿಗಳನ್ನ ರಂಜಿಸೋದು, ಪ್ರತಿನಿಧಿಸುವ ಕಥೆಗಳಿಗೆ ನಾನು ಪಾತ್ರವಾಗೋದು ನನ್ನ ಪಾಲಿಗೆ ಅತ್ಯಂತ ಗೌರವದ ಕೆಲಸ. ನಿಮ್ಮಿಂದ ಸಿಕ್ಕಿರುವ ಸತತ ಪ್ರೀತಿ, ಬೆಂಬಲ ನನ್ನಲ್ಲಿ ಸ್ಫೂರ್ತಿ ತುಂಬುತ್ತಲೇ ಬರುತ್ತಿದೆ. ಅಂತಹ ಡೆಡಿಕೇಟೆಡ್ ಅಭಿಮಾನಿಗಳನ್ನ ಹೊಂದಿರೋದು ನನ್ನ ಸೌಭಾಗ್ಯ ಅಂತ ಕಿಚ್ಚ ಸುದೀಪ್ ಬರೆದುಕೊಂಡಿದ್ದಾರೆ. ನೀವು ನೀಡ್ತಾ ಇರುವ ಬೆಂಬಲದಿಂದಲೇ ಪ್ರತಿ ಸವಾಲುಗಳನ್ನ ಎದುರಿಸುವ ಹುಮ್ಮಸ್ಸು ನೀಡಿದೆ. ಅದ್ಯಾವ ಮಟ್ಟಿಗೆ ಅರ್ಥಪೂರ್ಣವಾಗಿದೆ ಎಂದು ವ್ಯಕ್ತಪಡಿಸಲು ನನ್ನಿಂದ ಸಾಧ್ಯ ಇಲ್ಲ. ಈ ಅದ್ಭುತವಾದ ಪ್ರಯಾಣದ ಭಾಗವಾಗಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಂದಷ್ಟೇ ನಾನು ಹೇಳಬಲ್ಲೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಬರೆದುಕೊಂಡಿದ್ದಾರೆ. ಇನ್ನು ಸುದೀಪ್ ಅವರು ಸ್ಪರ್ಶ ಸಿನಿಮಾದ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ರು. ಆ ನಂತರ ಹುಚ್ಚ, ನಂದಿ, ಕಾಶಿ, ತಿರುಪತಿ, ಹುಬ್ಬಳ್ಳಿ, ಗೂಳಿ, ವೀರಮದಕರಿ, ಕೆಂಪೇಗೌಡ ಅವರ ಜನಪ್ರಿಯ ಸಿನಿಮಾಗಳು, ಜೊತೆಗೆ ಸ್ವಾತಿ ಮುತ್ತು, ಮೈ ಆಟೋಗ್ರಾಫ್, ಮಾಣಿಕ್ಯದಂತಹ ವಿಶೇಷ ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದ್ದಾರೆ. ಬಾಲಿವುಡ್ನಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ನಟಿಸಿದ್ದ ಕಿಚ್ಚ ಸುದೀಪ್ಗೆ ಬ್ರೇಕ್ ಕೊಟ್ಟಿದ್ದು ಈಗ ಅಂದ್ರೆ ಮಕ್ಕಿ ಸಿನಿಮಾ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಇತ್ತೀಚಿನ ಮ್ಯಾಕ್ಸ್ ಸಿನಿಮಾ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ.